ಈಗ ಪಾದಯಾತ್ರೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಆಗಬೇಕಾದಂಥ ಆರೋಪಗಳೆಲ್ಲ ಕುಮಾರಸ್ವಾಮಿ ಅವರು ತಮ್ಮ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಮೇಲೆ ಏನೆಲ್ಲ ಕೋಪ ಐತಿ ಎಲ್ಲ ತಿರ್ಸ್ಕೊಂಡ್ಬಿಟ್ರು. ಬಿಜೆಪಿ ಅವ್ರಿಗೆ ಹೇಳಂಗಿಲ್ಲ, ಕೇಳಂಗಿಲ್ಲ, ಮುಟ್ಟಂಗಿಲ್ಲ. ಇದು ಎಲ್ಲಿ ತಾರ್ಕಿಕ ಅಂತ್ಯ ಬಂತು ಪಾದಯಾತ್ರೆಗೆ ಹೇಳಿ ನೋಡೋಣ. ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ರು ಎಲ್ಲಿ ಅರಿವಾಯ್ತು ನಮಗೆ? ಪಾದಯಾತ್ರೆ ಪಾಪ ಫ್ರಸ್ಟ್ರೇಟ್ ಆಗಿ ಮಾತಾಡಿದವ್ರೆ, ಮಾತಾಡ್ಬಿಡ್ಲಿ ಪಾಪ ಏನಾರು ಇದ್ರೆ. ಇಲ್ಲ, ಇನ್ನೊಂದು ಟೈಮ್ ಇದೆ ಅವರಿಗೆ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಬಹುಶಃ ಮಾತಿಗಿಂತ ಕೃತಿಲೇಸು ಅಂತ. ಸೊ ನಮ್ಮ ಪಾದಯಾತ್ರೆ ಸಿದ್ದರಾಮಯ್ಯನವ್ರಿಗೆ ಉತ್ತರ ಕೊಟ್ಬಿಟ್ಟಿದೆ. ಪಾಪ ಅವ್ರು ಸೋತು ಶರಣಾಗಿದ್ದಾರೆ. ಹೆಂಗೆ ಈ ಸಂಸ್ಕೃತಿ ಪ್ರಕಾರ ಸೋತು ಶರಣಾದವ್ರ ಮೇಲೆ ಪ್ರಹಾರ ಮಾಡೋದು ತಪ್ಪು ಅಂತೇಳಿ ಕುಮಾರಣ್ಣವ್ರು ಸುಮ್ಮನಾಗಿದ್ದಾರೆ. ಹೇಳ್ತೀನಿ, ಒಂದ್ ನಿಮಿಷ ನೀವು ಮಾತಾಡಿ, ಇಲ್ಲ ನಾನು ಮಾತಾಡಿ. ಬಟ್ ಪಾಪ ಯಾಕೆ ಇಷ್ಟೊಂದು ಫ್ರಸ್ಟ್ರೇಟ್ ಆಗಿದ್ರಿ ಗೌಡ್ರೆ? ಸ್ವಲ್ಪ ತಡ್ಕೊಳ್ಳಿ, ಮಾತಾಡಕ್ಕೆ ಬಿಡಲ್ಲ, ಮಧ್ಯ ತೋರಿಸ್ತೀರಿ. ಸಿ ಕುಮಾರಣ್ಣ ಹೇಳಿರೋ ವಿಚಾರದಲ್ಲಿ ಪಾಪ ಫ್ರಸ್ಟ್ರೇಷನ್ ಯಾರಿಗೆ ಸುಳ್ಳು ಫ್ರಸ್ಟ್ರೇಷನ್ ಮಾತು ಕೇಳ್ಕೊಂಡು ಪಾದಯಾತ್ರೆ ಮಾಡಿದ್ನಲ್ಲಪ್ಪ, ಇದು ನನ್ನ ಕರ್ಮ ಅಂತ ಹೇಳಿ ಬಿಜೆಪಿ ಮಾತಾಡಕ್ಕೆ ಸಿದ್ದರಾಮಯ್ಯನವರ ಬಗ್ಗೆ ಹೇಳೋದಕ್ಕೆ ಕುಮಾರಸ್ವಾಮಿ ಹತ್ರ ಪಾಯಿಂಟೇ ಇಲ್ಲ. ಡಿ ಕೆ ಶಿವಕುಮಾರ್ ಬಗ್ಗೆ ಉತ್ತರ ಕೊಡ್ಲಿ. ಈಗ ಸಿದ್ದರಾಮಯ್ಯ ವಿರುದ್ಧ ಯಾಕೆ ಮಾತಾಡಲಿಲ್ಲ? ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ದಾರೆ. 14 ಸೈಟ್ ಬಂದಿದೆ, ನಾನು ವಾಪಸ್ ಕೊಡಕ್ ತಯಾರಿದ್ದೀನಿ, 67 ಕೋಟಿ ಅಂತ ಹೇಳಿದ್ದಾರೆ. ಸದನದಲ್ಲಿ ಒಂದ್ ನಿಮಿಷ ಇರ್ರಿ, ಸದನದಲ್ಲಿ ನಿಂತು 87 ಕೋಟಿ ಲಂಚದ ಹಗರಣ ನಡೆದಿದೆ ನನ್ನ ಸರ್ಕಾರದಲ್ಲಿ ನಿಂತು ಒಪ್ಕೊಂಡಿದ್ದಾರೆ. ಬೀಂಗ್ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಸದನದ ಹಾಲಲ್ಲಿ ನಿಂತ್ಕೊಂಡು ಖಜಾನೆ 2 ಇಂದ 3 ಕೋಟಿ ಮೇಲೆ 1 ರೂಪಾಯಿ ಹೋದ್ರು ಕೂಡ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ರಾಜೀನಾಮೆ ಕೊಡ್ಬೇಕು. ಪಾಪ ನಾಗೇಂದ್ರ ಹಿಂದೆ ಇವರೇ ಅವನ ವಿರುದ್ಧ ಪಾದಯಾತ್ರೆ ಮಾಡ್ತಾರೆ 2010ರಲ್ಲಿ, ನೀನು ಭ್ರಷ್ಟ ಅಂತೇಳಿ. ಪಾಪ ಈಗ ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸ್ತು ನಂಗೆ ಫೈನಾನ್ಸ್ ಮಿನಿಸ್ಟರ್ ಆದವರು, ಪಾಪ ಆತನ ಮೂತಿಗೆ ಒರೆಸ್ಬಿಟ್ಟು ಆತನ ಕೈಲಿ ನೈತಿಕತೆ ಮೇಲೆ ರಾಜೀನಾಮೆ ಕೊಡಿಸ್ತೇ ಅಂತ ಹೇಳಿದ್ರು. ನಿಮಗೆ ಯಾವ ನೈತಿಕತೆ ಇದೆ? ನನ್ನ ಪ್ರಶ್ನೆ. ಈಗ 83 ಕೋಟಿಯಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಬಂದೆ ಸರ್. ಸಿದ್ದರಾಮಯ್ಯ ತಪ್ಪು ಮಾಡಿದ್ರೆ ಕುಮಾರಸ್ವಾಮಿ ಅವರು ಈ ಏನು ಬಸವನ ಬಾಗೇವಾಡಿಯಿಂದ ನಡೆಯುವಂತ ಪಾದಯಾತ್ರೆಗೂ ಸಾಥ್ ಕೊಡ್ತಾರಾ? ಖಂಡಿತವಾಗ್ಲೂ ಅವ್ರು ಸಾಥ್ ಕೊಡ್ಲೇ ಇಲ್ಲ. ಅದು ಬೇರೆನೇ ಆಗಿದೆ. ಬಿಜೆಪಿಯಲ್ಲಿ ನಿಮ್ಗೆ ಏನಾಗಿದೆ ಅಂದ್ರೆ, ಒಂದು ಕಡೆ ಬಿಜೆಪಿ ಬೇರೆ, ಒಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬೇರೆ, ಒಂದು ಕಡೆ ರಮೇಶ್ ಜಾರಕಿಹೊಳಿ ಬೇರೆ, ಒಂದು ಕಡೆ ಕುಮಾರಸ್ವಾಮಿ ಸಿದ್ದರಾಮಯ್ಯ ಬಿಟ್ಬಿಟ್ಟು ಕೇವಲ ಡಿ ಕೆ ಶಿವಕುಮಾರ್. ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ? ನಾನು ಹೇಳ್ತೀನಿ ಕೇಳಿ. ನಿಮ್ಮ ವೋಟ್ ಬ್ಯಾಂಕ್ ಸೇಫ್ ಮಾಡ್ಕೋತಾ ಇದ್ರಿ ಪಾದಯಾತ್ರೆ ನೆಪದಲ್ಲಿ. ನಿಮ್ಮ ವೋಟ್ ಬ್ಯಾಂಕ್ ಸೇಫ್ ಮಾಡ್ಕೋತಿದ್ರಿ. ಈಗ ನಮ್ಮ ಬಿಜೆಪಿ ಪಕ್ಷದ ಹೇಳ್ತಾ ಇದ್ರಿ, ಯತ್ನಾಳ್ ಬೇರೆ ಅಂತ ಹೇಳ್ತೀರಿ, ಇವ್ರು ಬೇರೆ ಅಂತ ಹೇಳ್ತೀರಿ. ಅವ್ರು ಹೇಳ್ತಾವ್ರೆ ಎರಡು ಹೆಜ್ಜೆ ಹಿಂದೆ ಹೋಗೋಣ. ಕಾಂಗ್ರೆಸ್ ನಲ್ಲಿ ಕಳೆದ 1 ವರ್ಷದಿಂದ ಏನ್ ನಡೀತಾ ಇದೆ? ಒಂದ್ಸತಿ KN ರಾಜಣ್ಣ ಹೇಳ್ತಾರೆ 4 DCM ಬೇಕು ಅಂತ ಹೇಳ್ತಾರೆ. ಇನ್ನೊಬ್ರು ಯಾರೋ ಬಸವ ಕಲ್ಯಾಣದಿಂದ ಗೆದ್ದಂತವ್ರೊಬ್ರು ಹೇಳ್ತಾರೆ, ಸ್ವಾಮಿ ಯಾವ್ದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ. ನಾವು ಹಂಗೆ ಅನ್ಕೊಂಡ್ವಿ. ಈಗ ನಾನು ಹಂಗೆ ಅನ್ಕೊಂಡೆ, ಡಿ ಕೆ ಶಿವಕುಮಾರ್ ಈ ಚಾನ್ಸ್ ಅನ್ನು ಬಿಡಲ್ಲ. ಡಿ ಕೆ ಶಿವಕುಮಾರ್ ಏನಾದ್ರೂ ಫಿಟ್ಟಿಂಗ್ ಇಡ್ತಾರೆ ಸಿದ್ದರಾಮಯ್ಯನವ್ರಿಗೆ. ಡಿ ಕೆ ಶಿವಕುಮಾರ್ ನೋಡಿದ್ರೆ ನಾನು ಬಂಡೆ ಬಲವಾಗಿ ನಿಂತಿದ್ದೀನಿ ಸಿದ್ದರಾಮಯ್ಯನವ್ರ ಜೊತೆ ಅಂತ ಹೇಳಿ ಎಲ್ಲವನ್ನ ಮರೆತು ನಿಂತು ಬಿಟ್ರಲ್ಲ. ಅಲ್ಲಿ ಒಟ್ಟಾಗ್ತಾ ಇದೆ, ನಿಮ್ಮಲ್ಲಿ ಸ್ಪ್ಲಿಟ್ ಆಗ್ತಾ ಇದೆಯಲ್ಲ. ಬಂದೆ ನಿಮ್ಮ ಬಳಿ, ಇವ್ರು ಮುಗಿಸ್ರಿ ಬಂದೆ ನೀವೇ ನೋಡಿ. ಎಲ್ಲಾ ಕೆಲಸಗಳು ಡಿ ಕೆ ಶಿವಕುಮಾರ್ ಹಂಗೆ ಶುರು ಮಾಡುವಂತ, ಯಾರಿಗೆ ಎಲ್ಲಿ ಬೆಂಕಿ ಇಡಬೇಕು ಅನ್ನೋದು ಅವ್ರು ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ. ಸೊ ಅವರ ರಾಜಕೀಯ ರೀತಿನೇ ಬೇರೆ. ಸೊ ಆ ರೀತಿ ರಾಜಕೀಯದಲ್ಲಿ ನೀವು ಒಗಳಕ್ ಶುರು ಮಾಡಿದ್ರು ಅಂದ್ರೆ ಅವ್ರಿಗೆಲ್ಲ ಒಂದ್ ಕಡೆ ಹಳ್ಳ ತೋಡ್ತಾವ್ರೆ ಅಂತ ಹಿಂದೆ ಮಾಡ್ಕೊಂಡ್ ಬಂದಿದ್ದು ಅವ್ರು. ಅದನ್ನೇ ಅವ್ರ ಇತಿಹಾಸನ ತೆಗೆದು ನೋಡ್ಕೊಂಡು ಹೋದಾಗ ಯಾರ್ಯಾರು ಏನೇನ್ ಪರಿಸ್ಥಿತಿಗೆ ಬಂದಿದ್ದಾರೆ ಅನ್ನೋದನ್ನ ಕುಮಾರಸ್ವಾಮಿ ಅವರು ಎಳೆ ಆಗಿ ಬಿಚ್ಚಿಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರು ಏನ್ ಹೊರತಾಗಿಲ್ಲ. ಇನ್ನೊಂದ್ 3-4 ತಿಂಗಳು ತಡ್ಕೊಳ್ಳಿ, ನೋಡಿ ಏನೇನ್ ಆಗ್ತದೆ. ಅಲ್ಲಲ್ಲ, ಪಾದಯಾತ್ರೆ ವರ್ಕೌಟ್ ಆಗಿಲ್ಲ, ಮಂಡತನ ಮಾಡಿ ಸಿದ್ದರಾಮಯ್ಯನವ್ರ ಪಾಪ ಮಾತೆತ್ರ ನಾನು ಸಮಾಜವಾದಿ ಅಧಿಕಾರ ಕಂಡ್ಕೊಂಡಿಲ್ಲ ಅಂತ ಇಷ್ಟೆಲ್ಲ ಹಗರಣ ಬಂದ್ರು, ಅವ್ರ ಕುಟುಂಬದ ಮೇಲೆ ಆರೋಪ ಬಂದ್ರು ಕೂಡ ಅಧಿಕಾರ ಕಂಟ್ಕೊಂಡ್ ಕೂತಿದ್ದಾರೆ ಅಂದ್ರೆ ಇನ್ಯಾವ ಮನಸ್ಥಿತಿ ಇದು? ನೈತಿಕತೆ ನೈತಿಕತೆ ಬಗ್ಗೆ ಮಾತಾಡೋ ಹಕ್ಕಿದ್ಯಾ? ಕಪ್ಪು ಚಿಕ್ಕೆ ಇಲ್ಲ ಅಂತ 67 ಕೇಸ್ ಬಿದ್ದಿದೆ. ಇದೇ ರೀತಿ ಫಂಡ್ ಟ್ರಾನ್ಸಾಕ್ಷನ್ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್ ಅವ್ರಿಗೂ ಕೇಸ್ ಇದೆ. ಏನ್ ಮಾತಾಡ್ತಾರೆ ಸಿದ್ದರಾಮಯ್ಯನವ್ರು? ನನಗಂತೂ ಅರ್ಥ ಆಗ್ತಾ ಇಲ್ಲ. ಅರಳು ಮರಳಾಗಿದ್ಯಾ ಏನು ಅರ್ಥ ಆಗ್ತಾ ಇಲ್ಲ. ದಿನೇಶ್ ಅವರೇ, ಕಾಂಗ್ರೆಸ್ ಹೇಳೋದು ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು, ಆ ಮೂಲಕ ಅವರನ್ನು ಅಸ್ಥಿರಗೊಳಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಗೆ ಒಂದು ಸರ್ ಪಾಲಿಟಿಕ್ಸ್ ಇಷ್ಟೇ ಸರ್. ಪಾಲಿಟಿಕ್ಸ್ ಏನು ಅಂತಂದ್ರೆ, ಓಕೆ ಈಗ ಇವರು 14 ಸೈಟು ಮತ್ತೊಂದು ಆದ್ರೆ ಒಳಗೋಗ್ಲಿ, ಅದು ಬೇರೆ ವಿಚಾರ. ಪಾಲಿಟಿಕ್ಸ್ ರಾಜಕೀಯವಾಗಿ ನೀವು ಆಲೋಚನೆ ಮಾಡೋದಿದ್ರೆ ಅಹಿಂದ ಅನ್ನುವಂಥ ಒಂದು ದೊಡ್ಡ ಗಟ್ಟಿ ಶಕ್ತಿ ಇದೆ. ಸಿದ್ದರಾಮಯ್ಯ ಲಾಸ್ಟ್ ಎಲೆಕ್ಷನ್ನು, ಇದು ಛಿದ್ರ ಆಗಿ ಡಿ ಕೆ ಶಿವಕುಮಾರ್ ಅಥವಾ ಕಾಂಗ್ರೆಸ್ಗೆ ಹೋಗಬಾರ್ದು. ಇದು ಛಿದ್ರ ಆದರೆ ಸಿದ್ದರಾಮಯ್ಯನವರು ಅಪ್ಸೆಟ್ ಆದರೆ ಅದು ಛಿದ್ರ ಆಗುತ್ತೆ. ಛಿದ್ರ ಆಗುವಾಗ ಅಲ್ಪಸಂಖ್ಯಾತರದ್ದು ಬೇಡ, ಅಟ್ಲೀಸ್ಟ್ ಹಿಂದದ್ದು ನಮಗೆ ಬಂದುಬಿಟ್ರೆ
ನಾವು ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ತೀವಿ ಅನ್ನೋ BJP ಲೆಕ್ಕಾಚಾರ ಇರ್ಬೋದೇನು, ಅಂದರೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರುತ್ತಾ ಇರುವಂಥ ಮಾತು. ಇಲ್ಲಿ ಜನರ ದುಡ್ಡು ಪೋಲಾಗಿದ್ದನ್ನು ವಾಪಸ್ ಪಡೆಯುವಂಥ ಪ್ರಯತ್ನಗಳಾಗ್ತಾ ಇದೆಯಾ, ಅಥವಾ ಸಿದ್ದರಾಮಯ್ಯ ಅನ್ನುವಂಥ ಒಂದು ಬೊಂಬೆಯನ್ನಿಟ್ಟುಕೊಂಡು ನಂತರದ ಆ ಏನು ವೋಟ್ ಬ್ಯಾಂಕನ್ನು ವಶೀಕರಣ ಮಾಡಿಕೊಳ್ಳೋ ಪ್ರಯತ್ನಗಳಾಗ್ತಾ ಇದೆಯಾ? ರಾಜ್ಯದಲ್ಲಿ ಈಗ ನೀವು ನಡೀತಾ ಇರೋದು ನೀವು ನೋಡ್ತಾ ಇದ್ದೀರಾ, ಮೊನ್ನೆ ಒಂದು ವಾರದಿಂದ ನಡೀತಾ ಇದೆ. ಇಲ್ಲಿ ಫೈನಲ್ ಹಂತಕ್ಕೆ ತಲುಪಿದಾಗ ನೀವು ಮೈಸೂರಿನಲ್ಲಿ ನೀವು ನೋಡಿದ್ದು ಒಂದೇ ಸ್ಟೇಜು, ಒಂದೇ ಡ್ರಾಮಾ 2. ಅಂದ್ರೆ ಇಲ್ಲಿ ಒಂದೇ ಸ್ಟೇಜು, ಒಂದೇ ವ್ಯಕ್ತಿ ಸ್ಟೇಜ್ ಹಾಕಿರೋದು, ಒಂದೇ ವ್ಯಕ್ತಿ ಚೇರ್ಗಳು ಹಾಕಿರೋದು, ಕೊನೆಗೆ ಇವರು ಫ್ಲೆಕ್ಸ್ ಮಾತ್ರ ಬೇರೆ ಹಾಕೋತಾರೆ. ಅಂದ್ರೆ ಒಂದು ಸ್ಟೇಜ್ಗೆ 3 ಪಕ್ಷಗಳು JCB ಪಕ್ಷಗಳ ಡ್ರಾಮಾಗಳು ಮಾಡ್ತಾ ಇದ್ದಾರೆ, ಜನರುಗಳನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ. ಕೊನೆಗೆ ಇವರು ಮಾಡಿದ್ದೇನು, BJP JDS ಏನಂತ ಹೊರಟಿದ್ದೀವ್ರು, ಕೊನೆಗೆ ಮಾತಾಡಿದ್ದೇನೋ ಫೈನಲ್ ಆಗಿ ಇವ್ರು ಟಾರ್ಗೆಟ್ ಮಾಡ್ತಾ ಇರೋದು ಯಾರನ್ನ, ಟೋಟಲಿ ಇವ್ರದ್ದು ಏನಾಗಿದೆ ಅಂದ್ರೆ JCB ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕ್ಸ್ ಬಂದ್ಬಿಡ್ತು. ಕೊನೆಗೆ ಇವರು ಸಿದ್ದರಾಮಯ್ಯ ಅವ್ರ ಟಾರ್ಗೆಟ್ ಬಿಟ್ಟುಬಿಟ್ರು. ಸಿದ್ದರಾಮಯ್ಯ ಅವ್ರನ್ನ ಮರ್ತು ಬಿಟ್ಟು ಇಲ್ಲಿ ಕಚ್ಚಾಡಿದ್ದು ಯಾರು, DK ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ. ಇವೆಲ್ಲ ನೀವು ಕನ್ಸರ್ನ್ ತಗೊಂಡ್ರೆ ಏನು 100% ಇವ್ರದ್ದು ಫೇಲ್ಯೂರು, ಇವ್ರದ್ದು ಫೇಲ್ಯೂರ್. ಈಗ ಸಿದ್ದರಾಮಯ್ಯ ಅವರು ಒಂದ್ ನಿಮಿಷ ಮೇಡಮ್ ಮಾತಾಡ್ತೀನಿ, ಆಮೇಲೆ ಮಾತಾಡಿ ನಾನು ಮಾತಾಡ್ತೀನಿ. ಈಗ ಸಿದ್ದರಾಮಯ್ಯ ಅವರು ನಾನು ಹೇಳೋದು ಅಲ್ಲಲ್ಲ, ಈಗ ಅವರು ಫೇಲ್ಯೂರ್ ಅಂತ ಹೇಳುವಾಗ ನೀವು ಹೇಳಬೇಕು ಹೆಂಗೆ ಸಕ್ಸಸ್ ಹೇಳಿ. ಒಂದ್ ನಿಮಿಷ, ಈಗ ಸಿದ್ದರಾಮಯ್ಯ ಅವರ ಕೆಲಸನೇ ಅದು ಫೇಲ್ಯೂರ್ ಅಂತ ಹೇಳೋದು. ಯಾಕೆ ಮಾಡ್ಬೇಕಿತ್ತು? ಸಿದ್ದರಾಮಯ್ಯ ಅವ್ರು ತಪ್ಪೇ ಮಾಡಿಲ್ಲ ಅದಿದ್ರೆ ಸಮಾವೇಶ ಯಾಕೆ ಮಾಡ್ಬೇಕಿತ್ತು? ಅವ್ರ ಕೆಲಸ ಅವ್ರು ಮಾಡ್ಬೋದಿತ್ತು. ರಾಜ್ಯದಲ್ಲಿ ಇವತ್ತು ನೆರೆ ಹಾವಳಿ ಇದೆ, ಸಾಕಷ್ಟು ಸಮಸ್ಯೆಗಳಿದೆ. ಇವತ್ತು ವಿಧಾನಸಭೆ ನಡೆದಂತ ಹಿಂದಿನ ದಿನಗಳಿಂದ ಸ್ಟಾರ್ಟ್ ಆಗಿ ಇವತ್ತು ಒಳ್ಳೆ ನಿಮ್ಮ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹೋದ್ರು ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಹೋಗಕ್ಕೆ ರೆಡಿ ಇಲ್ಲ ರೀ. ಅರವಿಂದ್ ಕೇಜ್ರಿವಾಲ್ ಹೋದ್ರು ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಯಾಕೆ ಹೋಗ್ಬೇಕು? ಅವ್ರು ಹೋಗಕ್ಕೆ ರೆಡಿ ಇಲ್ಲ. ಅವ್ರು ಪಾಲಿಟಿಕ್ಸ್ ಆಗಿ ಅವ್ರಿಗೆ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ನೀವ್ ಹೇಳಿ ಯಾವ ಸಕ್ಸಸ್ ಅಂತ ಹೇಳಿ, ಯಾವ ಕಾರಣಕ್ಕಾಗಿ ಸಕ್ಸಸ್, ಯಾವ ಪಾಯಿಂಟ್ ಹೇಳಿದ್ರಿ ಇಲ್ಲಿ ತನಕ, ಎಷ್ಟು ವಿಚಾರಗಳನ್ನು ಜನರಿಗೆ ತಿಳಿಸಿದ್ರಿ? JDS BJP ಎರಡೂ ಪಾರ್ಟಿ ಕೂಡ ಯಾವ ತರ ಒಂದು ಕಾರ್ಯಕರ್ತರು ಮೈತ್ರಿಯಾಗಿ ಜೊತೆಯಾಗಿ ಪಾದಯಾತ್ರೆ ಮಾಡಿದ್ದಾರೆ ಅನ್ನೋದು ನಿಮ್ಮ ಮೀಡಿಯಾನು ಬಿತ್ತರಿಸಿದೆ, ಇಡೀ ರಾಜ್ಯದ ಜನತೆ ಕೂಡ ಇಲ್ಲ. ಅದರ ಜೊತೆ ನಾವು ಇದು ಬಿತ್ತರಿಸಿದೀವಿ. ಬಸನಗೌಡ ಪಾಟೀಲ್ ಯತ್ನಾಳ್ ಆ ಕಡೆ ಇದ್ರು, ರಮೇಶ್ ಜಾರಕಿಹೊಳಿ ಆ ಕಡೆ ಇದ್ರು. ಅದು ಹೇಳಿ, ಅದು ಹೇಳಿ. ವಿಜೇಂದ್ರ ನಾಯಕನೇ ಅಲ್ಲ ಅಂತ ಹೇಳ್ಬಿಟ್ಟು ಅದು ಹೇಳಿ. ವಿಜೇಂದ್ರ ಅವರು ನಾಯಕನ ಹೌದಾ ಅಲ್ವಾ ಅನ್ನೋದು ರಾಜ್ಯದ ಜನತೆ ಗೊತ್ತಾಗಿದೆ, ಕಾರ್ಯಕರ್ತರಿಗೆ ಗೊತ್ತಿದೆ. ಈ ಸರಿ ಯಾವ ತರ ಎಲ್ಲವನ್ನೂ ಗೊತ್ತಿದೆ. ಯಾರು ನಾಯಕ ಅಂತ ಹೇಳುವ ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತಿದೆ ಏನು ಅನ್ನೋದು. ಒಂದು. ಎರಡನೇದು, ಯುವ ನಾಯಕರಾಗಿ ಅವ್ರು ಯಾವ ತರ ಹೊರ ಹೊಮ್ಮಿದ್ದಾರೆ, ಯಾವ ತರ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಎಲ್ಲವನ್ನೂ ಜನರು ನೋಡ್ತಾ ಇದ್ದಾರೆ. ಪಕ್ಷದ ಕಾರ್ಯಕರ್ತರು ಯಾವ ತರ ಪುಟಿದೇಳ್ತಾ ಇದ್ದಾರೆ, ಯಾವ ತರ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋದು ಇಡೀ ರಾಜ್ಯ ಅದನ್ನು ಗಮನಿಸಿದೆ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಪಾರದರ್ಶಕ ಆಡಳಿತ ನಾವು ಕಪ್ಪು ಮಚ್ಚೆ ಇದಿಲ್ಲ, ತೆರೆದ ಪುಸ್ತಕ ಅಂತಾರಲ್ಲ, ಆ ತರ ಹೇಳುವವರು ವಿಧಾನಸೌಧದಲ್ಲಿ ಸಾರ್ವಭೌಮ ಸಭೆಯಲ್ಲಿ ಯಾಕೆ ಮೂಢ ಹಗರಣ ಬಗ್ಗೆ ಸುಳ್ಳು ಕಥೆಗಳಿಗೆ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಕಲ್ಪಿತ ಕಥೆಗಳಿಗೆ, ನಿಮ್ಮ ಕಲ್ಪಿತ ಕಥೆಗಳಿಗೆ, ನಿಮ್ಮ ನಾಟಕಗಳಿಗೆ, ನಿಮ್ಮ ಸುಳ್ಳುಗಳಿಗೆ ಯಾರು ವಿಧಾನಸಭೆ ಹಾಳು ಮಾಡ್ತೀರಾ? ಕುಮಾರಸ್ವಾಮಿ ಕೇಸ್ ಹಾಕಿದೆ. ಯಡಿಯೂರಪ್ಪ ಚಕ್ಕರ್ ತಗೊಂಡ್ರು. ವಿಜಯೇಂದ್ರ ಅಲ್ಲ, ಬಿಜೆಪಿ ಶಾಸಕರು ಕ್ಯಾಶ್ ಅಲ್ಲ ನಿಮ್ಮ ಪಾದಯಾತ್ರೆಯಿಂದ ನಿಮ್ಮ ಬಣ್ಣ ಬಯಲಾಗಿದೆ. ಬೀದಿಲ್ ಬಂದು ಒಪ್ಕೋತಾರಲ್ರಿ, ವಾಪಸ್ ಕುಮಾರಸ್ವಾಮಿಗೆ ವಿಜಯೇಂದ್ರಗೆ ನಾಚಿಕೆ ಇದ್ರೆ ಹೇಳಕ್ ಹೋಗಿ. ಅಲ್ಲ, ಒಂದು ಸತ್ಯವಾದ ಮಾತಿದ್ರೆ, ಒಂದು ಏನಾದ್ರು ಒಂದು ಆಧಾರ ಇದ್ರೆ, ಸಾಕ್ಷ್ಯ ಇದ್ರೆ ಸಾಕ್ಷಿ ಕನ್ನಡಿಗೆ ಬೇಕಲ್ರಿ. ಕಲ್ಲರಿಗೆ ಯಾವ ರೀತಿ ಸಾಕ್ಷ್ಯ ಕೊಡ್ತಾರ್ರಿ? ಕನ್ನಡ ಬೇಕಲ್ರಿ. ಈ ಪರಿಸ್ಥಿತಿನೂ ಇದೆ. ಕುಮಾರಸ್ವಾಮಿಗೆ ಅವರಿಗೆ ಲೋಕಾಯುಕ್ತ ಕೇಸ್ ಹಾಕೊಂಡ್ರೆ ಸುಪ್ರೀಂ ಕೋರ್ಟ್ ಬಂದು ಲೋಕಾಯುಕ್ತ ಪಿತೂರಿ ಮಾಡಿದ್ರೆ, ರಾಜ್ಯದ ಕಚೇರಿ ಲೂಟಿ ಮಾಡಿದ್ರೆ ಕುಮಾರಸ್ವಾಮಿ ಮೇಲೆ ಮಾತಾಡ್ಬೋದಲ್ಲ?